ಒಂದು ವೇಳೆ ಈಗ ಜನನು ಮಾತಾಡ್ಕೊಂಡಂಗೆ ವಿಧಿನೂ ನಿರ್ಧಾರ ಮಾಡ್ದಂಗೆ ನೀವಿಬ್ರು ಜೋಡಿ ಆದ್ರೆ ಒಪ್ಕೆನಾ ಅಂತ ಕಾವ್ಯ ಮತ್ತೆ ನೀವೆಲ್ಲಾದ್ರೂ ಒಂದು ವೇಳೆ ಬೇಡ ಮೇಡಮ್, ಒಳ್ಳೆ ಸ್ನೇಹಿತರಾಗಿರೋಣ ಅಷ್ಟೇ. ಓಕೆ, ಈಗ ಅಪ್ಪ ಅಮ್ಮ ನಿಮ್ಮ ಜೋಡಿ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಏನಾರು ಹೇಳಿದ್ರೆ ಸಿಕ್ಕಿದ್ರೆ ಅಪ್ಪ ಅಮ್ಮ ಮಾತಾಡ್ಸಕ್ ನೀವು ಊರೊಳಗೆ ಎಂಟ್ರಿ ಕೊಡಕ್ ಸಾಧ್ಯ ಆಯ್ತಾ? ಅವತ್ತು ಮನೆ ಒಳಗಡೆ ಒಂದು ಅರ್ಧ ಗಂಟೆ ಹೋಗಿ, ಅದು ಎಷ್ಟು 12 ಗಂಟೆಗೂ 1 ಗಂಟೆ 2 ಗಂಟೆ ರಾತ್ರಿ ಹೋಗಿ ಮಾತಾಡ್ಸ್ಕೊಂಡು ಒಂಚೂರು ಊಟ ಮಾಡ್ಕೊಂಡು ಬಂದಿದ್ದು. ಅದಾದ್ಮೇಲೆ ನೆನ್ನೆ ಹೋಗಿದೆ. ನೆನ್ನೆ ಹೋದಾಗ್ಲೂ ಊರ ಒಳಗಡೆ ಹೋಗೇ ಇಲ್ಲ ನಾನು. ನಮ್ಮ ಹೊಲದ ಹತ್ರ ಬಂದಿದ್ರು ನಮ್ಮ ಅಪ್ಪ ನಮ್ಮ ಅವ್ರು ಮಾತಾಡ್ಸ್ಕೊಂಡು, ಅಲ್ಲೂ ಅರ್ಧ ಗಂಟೆ ಮಾತಾಡೋಕ್ಕಾಗಿಲ್ಲ, ಬಂದ್ಬಿಟ್ಟೆ. ಅದು ಹೋಗ್ಬೇಕು. ಓಕೆ, ಏನಂದ್ರು ಆ ಟೈಮಲ್ಲಿ? ಏನು ಹೇಳಿದ್ದೆ ನಮ್ಮ ಏನು ಹೇಳಿದ್ರು ಅಂತ ಹೇಳಿ ಆ ಟೈಮಲ್ಲಿ ಅಮ್ಮ ಅವರು ಏನು ಹೇಳಿದ್ರು? ಅಯ್ಯೋ ಮಗನೇ, ಏನಪ್ಪ ಮಗ ಇದು, ಸಖತ್ ಖುಷಿ ಆಯ್ತದ ಕಣಪ್ಪ. ದಿನಾ ಜನರು ಬರ್ತಾರೆ, ಮಾತಾಡಿಸ್ತಾರೆ, ಫೋಟೋ ತಗೊಯ್ತಾರೆ, TV ಅವ್ರು ಬಂದು ಮಾತಾಡಿಸ್ತಾರೆ, ನಿಮ್ಮ ಮಗ ತುಂಬ ಚೆನ್ನಾಗಿ ಆಡ್ತಾವ್ರೆ ಅಂತೆಲ್ಲ ಹೇಳ್ತಾರೆ, ನಿಮ್ಮ ಮಗನಿಗೆ ಓಟ್ ಹಾಕವ್ನಿ ಅಂತ ಹೇಳ್ತಾರೆ, ಕೈಗೆ ನಿನ್ನ ಫೋಟೋ ಎಲ್ಲ ಹಾಕಿಸ್ಕೊಬರ್ತಾರೆ ಹಚ್ಚ ವಹಿಸ್ಕೊಂಡು ಅಂತ. ಆ ಖುಷಿ ಹೆಂಗಿರ್ತದಂದ್ರೆ, ಈ ಮಕ್ಕಳು ಖುಷಿ ಪಡ್ತಾ ಹೋಗುತ್ತೆ ಏನಾದ್ರು ಕೊಟ್ಟರೆ. ನಮ್ಮ ಅಪ್ಪ ನಮ್ಮವ್ವ ಆ ಖುಷಿ ಆ ಥರ ಖುಷಿ ಪಡ್ತಾರೆ. ಅದನ್ನೆಲ್ಲ ನೋಡಿದಾಗ ಇವು ಸಾಕಲ್ಲ ಬಿಡಪ್ಪ ಇನ್ನು ಈ ಜನ್ಮಕ್ಕೆ, ಇನ್ನೇನು ಇಷ್ಟು ಖುಷಿ ಪಡ್ತಾರೆ ಅಪ್ಪವನ ಅಂದಮೇಲೆ ಇನ್ನೇನು ಬೇಕು ಅನ್ಸುತ್ತೆ. ನಲ್ಲಿ ಮೂಳೆ ಇದು ತಿಂದಿದ್ದು ಮೇ ಬಿ ಅವತ್ತು ಈ ವೆಜಿಟೇರಿಯನ್ಗೂ ನಲ್ಲಿ ಮೂಳೆ ತಿನ್ಬೇಕು ಅನ್ನೋ ರೇಂಜ್ಗೆ ನೀವು ತಿಂದು ಬಾಯಲ್ಲಿ ನೀರು ತರಿಸಿದ್ರೆ ಅವತ್ತು ನಾನೇ ಹಾಕೊಂಡೆ ಇನ್ಸ್ಟಾಗ್ರಾಮ್ ಲೂಸ್ ಮೋಷನ್ ಫಿಕ್ಸ್ ಅಂತ. ಅವತ್ತು ರಾತ್ರಿ ನೆಕ್ಸ್ಟ್ ಡೇಸ್ ಎಪಿಸೋಡ್ ನೋಡ್ತೀವಿ, ಫುಲ್ ಲೂಸ್ ಮೋಷನ್. ಹೆಂಗಿತ್ತು ಆ ಫೀಲ್? ಅಯ್ಯೋ, ಅದು ಈಗ ಬಾಯಿಗೆ ಹಚ್ಕೊಂಡು ತಿನ್ಬೋದಿತ್ತಲ್ಲ ಗಿಲ್ಲಿ. ನಿಮ್ಗೆ ಬಿಗ್ ಬಾಸ್ ಮನೇಲಿದ್ದಾಗ ಗೊತ್ತಿರ್ತದೆ ಹೆಂಗೆ ಅಂದ್ರೆ, ಆಮೇಲೆ ಹಂಚ್ಕೆ ತಿನ್ಬೇಕಾದ್ರೆ ರಘುವಣ ಬಂದು ಕೇಳೋದು. ನಾನು ಏನ್ದಾಗ ಅವಾಗ ಆಟ ಆಡಿಸ್ತೆ ಅಂದ್ರೆ, ರಘುವಣ ಒಂದ್ಸಲ ಚಪಾತಿ ಆಟ ಆಡಿಸ್ಬಿಟ್ಟಿರ್ತಾರೆ ನೋಡಿ, ಚಪಾತಿ ಕೇಳ್ತಾ ಇರ್ತೀನಿ ನಾನು, ರಘುವಣ ಚಪಾತಿ ಕೊಟ್ಟಿರಲ್ಲ ನೋಡಿ, ಅದೊಂದು ಮನ್ಸಲ್ಲಿ ಇರ್ತದೆ. ಇನ್ನೊಂದು ನನಗೆ ಸಖತ್ ಇಷ್ಟ ಬೇರೆ ನಲ್ಲಿ ಮೂಳೆ. ಆಮೇಲೆ ಒಂದು 100-120 ಏನಿರಲ್ಲ, ವಾರಕ್ಕೊಂದ್ಸಲ ಲಕ್ಸುರಿ ಬಜೆಟ್ ಅಂತ ಬರ್ತದೆ, ಅದ್ರಲ್ಲೂ ಲಿಮಿಟೆಡ್ 1 kg 3/4 kg ಹಿಂಗೆ ಬರ್ತದೆ. ಅದ್ರಲ್ಲಿ 2 ಪೀಸ್ 1 ಪೀಸ್ ತಿನ್ಬೇಕು, ಮಟನ್ ಚಿಕನ್ ಏನಾರು ಬಂದ್ರೆ. ಒಂಥರ ಬಾಣ್ತಿರ್ಗೆ ಬಾಯಿ ಕೆಟ್ಟೋಗ್ಬಿಟ್ಟಿರ್ತದೆ ಗೊತ್ತಾ, ಹಂಗೆ ಬಾಯಿ ಕೆಟ್ಟೋಗ್ಬಿಟ್ಟಿತ್ತು ನನಗೂ. ನಾನು ಸಿಕ್ಕುದೇ ಚಾನ್ಸ್ ಅಂದ್ಬಿಟ್ಟು ಸರಿಯಾಗಿ ಬಾರಿಸ್ಬಿಟ್ಟೆ. ಆಮೇಲೆ ನನಗೆ ಎಲ್ಲೋ ಅನ್ನಿಸ್ತು, ಹಂಗೊಂದು ಸರಿಯಾಗಿ ನಿದ್ದೆ ಬಂತು. ನಾನು ಕೇಳ್ಕೊಂಡಿದ್ದೆ ಅದು, ಮಧ್ಯಾಹ್ನ ಟೈಮು ಚೆನ್ನಾಗಿ ತಿಂದ್ಬಿಟ್ಟು ಒಂದು 2 ಅವರ್ ನಿದ್ದೆ ಮಾಡಬೇಕು, ನಾನು ತಿಂದೇಡ್ಕೆ ನಿದ್ದೆ ಮಾಡಬೇಕು ನಾನು ಅಂತ ಹೇಳಿದ್ದೆ. ಮಲಗಿದಾಗ ಏನೂ ಆಗಿಲ್ಲ, ಒಂದು 1 ಅವರ್ 2 ಅವರ್ ಆದ್ಮೇಲೆ ತಿರ್ಗಾ ಸ್ಟಾರ್ಟ್ ಆಗೋಯ್ತು. ನನಗೆ ಭಯ ಆಗಿದ್ದೇನು ಅಂದರೆ, ಈ ಮಾಮೂಲಿ ಅಭಿಮಾನಿಗಳು ನಿಮ್ಮನ್ನ ಓಟ್ ಹಾಕೋರು ಗೆಲ್ಸೋರು ಅಭಿಮಾನಿಗಳೆಲ್ಲ ಬರ್ತಾರೆ, ಹೊರಗಡೆ ಇರೋದೊಂದಿತ್ತು ಗೊತ್ತಾ. ನನ್ನ ಹಣೆ ಬರೋಕೆ ಅವತ್ತು ನಂದು, ನಾನು ಎಲ್ಲಿ ಕರಗಿದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎಡವಟ್ಟಾಗ್ಬಿಟ್ಟದು ಅಂತ ನಾನು, ಅಯ್ಯೋ ತಲೆ ಕೆಟ್ಟಿ ಬೆವ್ತು ಹೋಗ್ಬಿಟ್ಟೆ ನಾನು. ಏನಾರು ಎಡವಟ್ಟಾಗ್ಬಿಟ್ರೆ ಏನು ಮಾಡೋದು ಅಂತ. ಆಮೇಲೆ ಮಾತ್ರೆ ಬೇರೆ ಕಳಿಸ್ತಾ ಇಲ್ಲ ಅವ್ರು, ಅಲ್ಲಿ ಲೇಟ್ ಆಯ್ತದೆ. ಆಮೇಲೆ ಬಂತು ಮಾತ್ರೆ ನುಂಗ, ಆಮೇಲೆ ರೆಡಿ ಆದೆ ತಿರ್ಗಾ ನಿಂತಿಲ್ಲ, ತಿರ್ಗಾ ಹೊಟ್ಟೆ ಗುಡುಗುಡು ಅನ್ನೋಕೆ ಸ್ಟಾರ್ಟ್ ಆಯ್ತು. ತಿರ್ಗಾ ಇನ್ನೊಂದು ಮಾತ್ರೆ ತರಿಸ್ಕೊಂಡು ತಿರ್ಗಾ ನುಂಗ್ಬಿಟ್ಟು ಆಮೇಲೆ ORS ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಹೋದೆ. ಸರಿ ಆಯ್ತು.